ಇದೆ ಅಂದ್ರೆ ಎಲ್ಲ ವಿಮರ್ಶಕರಾಗೋದ್ರಿ, ನೀವು ಪ್ರೇಕ್ಷಕರಾಗಿದೆ. ವಿಮರ್ಶಕರು ಇದ್ದಾರೆ ನೋಡಿ, ಇವರಿಂದ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಎಷ್ಟಿಲ್ಲ ಬ್ರೋ, ಮೊನ್ನೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರೆದ್ಬಿಡ್ತೀರಾ ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂತ ಥಿಯೇಟರ್ ಜನ ಬರೆದಿರೋದು ನಮಗೆ ಕಲೆಕ್ಷನ್ ಹೇಳ್ಕೊಡುತ್ತೆ ನಮಗೆ. ಬಟ್ ಅದನ್ನ ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋನು ನಿಲ್ಲಿಸೋದ್ರಿಂದ ನಿಮಗೆ ಏನು ಲಾಭ? ನಿಮ್ಗೆ ಅರಟು ಮಾಡೋದ್ರಿಂದ ಏನು ಲಾಭ? ನಿಮಗೆ ಯಾರೇ ಆಗಲಿ ಅವ್ನು ಎಷ್ಟೇ ಲಕ್ಷ ಕೋಟಿ ಗಟ್ಟಲೆ ಸಿನಿಮಾ ಹಾಕೊಂಡು ಮಾಡ್ತಾನೆ, ನಿಮ್ಗೆ ಇಡಿಸ್ಲಿಲ್ಲ ಥಿಯೇಟರ್ ಹೆಂಗಿರೋ ಬರಲ್ಲ, ನೀವು ಬಿಟ್ಬಿಡ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನಗೆ ಅರ್ಥ ಆಗಿಲ್ಲ. ನನಗೆ ವೈ ಆರ್ ಹರ್ಟಿಂಗ್ ಪೀಪಲ್ ಮೋರ್? ನಾನು ಯಾವತ್ತೂ ಹೇಳಿದ್ದೀನಿ, ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋತು ಅಂತ ಬೇಜಾರಿಲ್ಲ, ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಅವನ ನಿಜವಾದ ಸೋಲು, ಅದು ತೊಂದರೆ ಕೊಡೋದು ಲೈಫಲ್ಲಿ. ಅದು ಆಗಬಾರ್ದು ಅಂತ ಹೇಳೋದು. ದಟ್ ಇಸ್ ಅ ಟೈಮ್ ವೆನ್ ಸಂಬಡಿ ಎಕ್ಸ್ಪೆಕ್ಟ್, ಯಾರು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅರೆ ಆಯ್ತಾ ಎಷ್ಟು ಪಾಪ ಏನೋ ಏಟು ಬಿದ್ದಿದೆ, ನಾವು ಜೊತೆಲಿ ಇದನ್ನ ನಾವು ಸಪೋರ್ಟ್ ಮಾಡೋಣ, ನಾವು ಬಿದ್ದೀವಿ ಸರ್ ಜೊತೆಲಿ ಅಂತ ಹೇಳ್ಬಿಟ್ರೆ ಅವ್ನು ಮತ್ತೆ ಇನ್ನೊಂದು ಸಿನಿಮಾ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅದು ಆ ದಿವಸ ಬೇಕು. ಸಿನಿಮಾ ಥಿಯೇಟರ್ ಆಚೆ ಬರ್ತಿದ್ದಂಗೆ ಅವ್ನು ಸುಮ್ಮನೆ ಹೋಗ್ತಾರೆ, ನಿಮಗೆ ಅಂಶಲ ಕಾರ್ಡ್ ಇಷ್ಟ ಆಯ್ತಾ, ಅವ್ನು ಸುಮ್ಮನೆ ಇರ್ತಾನೆ, ಅವ್ನು ಬಿಡೋದಿಲ್ಲ, ಇಟ್ಕೊಂಡು ಕೇಳ್ತಾರೆ, ಹೇಳಕ್ಕೆ ಇಷ್ಟ ಇದೆಯೋ ಅವ್ನು ಬಿಡ್ತಿಲ್ಲ. ನನಗೆ ಆದ್ರೆ ಇವನಿಗೇನೋ ಉತ್ತರ ಬೇಕು, ಆ ಉತ್ತರ ಕೊಡೋನು ಬಿಡಲ್ಲ, ಅವನ್ನ ಆ ಉತ್ತರನೇ ಕೊಡ್ಬೇಕು. ಸುಮ್ಮನೆ ಹೋಗೋದು ಎಳ್ದು ಕೇಳಿದ್ರೆ ಆದ್ರೆ ಅವರು ಸಿನಿಮಾ ನೋಡ್ಕೊಂಡು ಹೋಗೋದು ಸುಮ್ಮನೆ ಚೆನ್ನಾಗಿದೆ ಎಲ್ಲಾರು ಒಂದು ಸಿನಿಮಾ ನೋಡ್ಬೇಕು ನೀವೆಲ್ಲ ಅಂತ ಅವ್ರು ವಾರ್ನಿಂಗ್ ಬೇರೆ ಕೊಡ್ತಾರೆ. ನಾವು ಸಿನಿಮಾ ನೋಡಿ ಮನೇಲಿ ಕೂತಿರ್ತಿದ್ವಿ, ಯಾವ್ದಾದ್ರು ಥಿಯೇಟರ್ ಹೌಸ್ಫುಲ್ ಆಗಿಲ್ಲ ಅಂದ್ರೆ ಕಾರ್ ತಗೊಂಡು ಓಡ್ತಿದ್ದೆ ನಾನು, ಏನೇ ಇವತ್ತು ಹೌಸ್ಫುಲ್ ಆಗಿಲ್ಲ ಏನಾಯ್ತು ಅಂತ. ಪಕ್ಕದ ಥಿಯೇಟರ್ ಯಾವ್ದೋ ಪಿಕ್ಚರ್ ಬಂದಿದೆ ಅದರಿಂದ ನಮ್ಮ ಕಲೆಕ್ಷನ್ ಬಿದ್ದ, ಇಲ್ಲ ಪಕ್ಕದ ಥಿಯೇಟರ್ ಯಾವ್ದೋ ಮದುವೆ ನಡೀತದೆ ಇವತ್ತು ಯಾಕೆ ಹೌಸ್ಫುಲ್ ಆಗಿಲ್ಲ, ಹಂಗ್ ಸಿನಿಮಾ ನೋಡ್ತಿದ್ವಿ. ಇವತ್ತು ಅದನ್ನ ಇನ್ಸ್ಟಾಗ್ರಾಮ್ ಓಪನ್ ಯಾವನ್ ಬೈದ ನಮ್ಗೆ, ಯಾವನ್ ಏನಂದ ನಮ್ಗೆ, ಬುಕ್ ಮೈ ಶೋ ನೋಡೋದು, ಥಿಯೇಟರ್ 3 ಜನ ಇರ್ತಾರೆ, ಹೌಸ್ಫುಲ್ ಹಾಕಿರ್ತಾನೆ, ಗೊತ್ತಾಗೋದಿಲ್ಲ ನಮ್ಗೆ. ಫಸ್ಟ್ ಎಲ್ಲರೂ ನೋಡೋದು ಏನಂದ್ರೆ ಖಾಲಿ ಹೊಡಿತಾ, ಅವ್ನಿಗೇನೋ ಒಂದು ಸಂತೋಷ, ಖಾಲಿ ಹೊಡಿತಾರೆ ಥಿಯೇಟರ್.